दातारं सर्वसंपदां सर्वकष्टहरं देवं भूयो भूयो नमाम्यहम्। ओम शांति शांति शांति। ನೀವೆಲ್ಲರೂ ಅನೇಕ ಗುರುಜಿಯವರ ಅನೇಕ ಸತ್ಸಂಗದ ಲಾಭವನ್ನು ತೆಗೆದುಕೊಳ್ತಾ ಇದ್ದೀರಿ. ಆದರೆ ಸುಮಾರು ಈ ಕನಿಷ್ಠ ಒಂದು 10-15 ಸತ್ಸಂಗದಲ್ಲಿ ಭಾಗಿಯಾಗಿದ್ದೀರಿ. ಎಷ್ಟು ನೆನಪಿಟ್ಟಿರು ನಿಮಗೆ ಗೊತ್ತಿಲ್ಲ. ಅವನ್ನ ಕೇಳ್ತೀರಿ, ನೆನಪು ಹಾರ್ತೀರಿ ನೀವು. ಇದು ಸಹಜ. सुनना भूल जाना, बोलना भूल जाना, लेना भूल जाना, ये मनुष्य का वीकनेस है, दुर्बलता है. ತೊಗೊಂತೀರಿ ಮರಿತೀರಿ. ಯಾರ ಕಡೆಯಿಂದ ಏನು ತೊಗೊಂತೀರಿ, ತೊಗೊಂಡು ಮುಂದಟ್ಟ ಥ್ಯಾಂಕ್ ಯು ಅಂತೀರಿ, ಮುಂದೆ ಕೊಟ್ಟದ್ದ ಮರಿತೀರಿ. ಎಷ್ಟು ಮಂದಿ ಕಡೆಯಿಂದ ಸಹಾಯ ತೊಗೊಂಡ್ರಿ, ಒಂದರ ನೆನಪಿಟ್ರೇನು? ಯಾವುದೇ ನೆನಪಿಟ್ಟಿಲ್ಲ. ತೊಗೊಳ್ತೀರಿ ಮರಿತೀರಿ, ಮಾತಾಡ್ತೀರಿ ಮರಿತೀರಿ. ಆಶ್ರಮಕ್ಕೆ ಬರ್ತಾರೆ ಎಷ್ಟೋ ಜನ, ಅದ್ಭುತ ರೀ ಗುರುಗಳ, ಇದನ್ನೆಲ್ಲ ಒಬ್ಬರೇ ಮಾಡಿರಿ ಕೇಳ್ತಾರೆ. ಅಂದರೆ ಅವ್ರಿಗೇನೋ ಗೌರ್ಮೆಂಟದ್ದು ಅನುದಾನ ತೊಗೊಂಡ್ರ ಅಂತ ಹಿಂಗೆ. ಇಲ್ಲಪ್ಪ, ಯಾರು ಅನುದಾನ ತೊಗೊಂಡಿಲ್ಲ, ಅಗಾದ ಬಿಡ್ರಿ ಅಂತಾರೆ. ಹೌದಾ? ಮುಂದೆ ಇದು ಏನು ಅದು ಏನು ಕೇಳ್ತಾರೆ. ನಾನು ಇದನ್ನು ಕೊಡಿಸ್ತೀನಿ ರೀ ಅಂತ ಹೇಳಕ್ತಾರೆ. ಹಿಂಗೆ ನೂರಾರು ಮಂದಿ ನೂರಾರು ಹೇಳೋಗ್ಯಾರ. ಅಂದರೆ ವಾಗ್ದಾನ ಅಂತಾರೆ ಅದಕ್ಕೆ. ವಾಗ್ದಾನ ಅಂತಾರೆ, ಗೊತ್ತೈತ್ರಿ? ಇವರು ವಾಗ್ದಾನ ಮಾಡಿದರು ಅಂತ ತಿಳ್ಕೊಂಡು ಒಬ್ಬರು ವಾಗ್ದಾನವನ್ನು ಪೂರ್ತಿ ಮಾಡಿಲ್ಲ. ಬರ್ತಾರ ಇದಕ್ಕೆ ಬರ್ತಾರ, ಅವ್ರಿಗೆ ಒಂಥರ ಏನೋ ಆಗ್ಬಿಡ್ತದೆ. ಇವು ವೈರಾಗ್ಯಗಳು ಅಂತಾರೆ ಇದಕ್ಕೆ. ವೈರಾಗ್ಯಗಳು, ಆ ಸ್ಥಳ ವೈರಾಗ್ಯ ಬರ್ತದೆ ಇಲ್ಲಿ. ಓಹ್, ಅದ್ಭುತ ಕಟ್ಟದ್ದು ಗುರುಗಳು ಒಬ್ಬರೇ ಮಾಡ್ಯಾರ, ನಾವು ಏನು ಹೆಲ್ಪ್ ಮಾಡ್ಬೇಕಂತ ಬರ್ತದೆ ಹೇಳಿಬಿಡ್ತಾರೆ. ಗಪ್ಪ ಮತ್ತು ಅದ್ರ ತೆಗೆದೇ ಇಲ್ಲ ಸುದ್ದಿ. ನಾವಂತೂ ನೀವು ಅದ ಕಡೆ ಲಕ್ಷಣ ಇಲ್ಲ ಅಂದ. ನನಗೆ ಇವ್ರದ್ದು ಮನುಷ್ಯ ಸ್ವಭಾವ ಭಾಳ ಗೊತ್ತದ ನನಗೆ. ಎಷ್ಟೋ ಒಂದು ಬರ್ತಾರ, ಯಪ್ಪ ನಮ್ಗೆ ಗೊತ್ತೇ ಇದ್ದಿಲ್ಲಡ್ರಿ ಇಲ್ಲಿ ಆಶ್ರಮ ಐತೆ ಅನ್ನೋದು, ನಾವು ಇನ್ಮ್ಯಾಗ ದಿನ ಬರ್ತೀರಂತ ಒಬ್ರು ಕಾಲಿಡಿದ್ರು ಮತ್ತು ಬಾಳೆ. ಹಿಂಗೇ ಸ್ಥಳದ ವೈರಾಗ್ಯ ಬಂದ್ಬಿಡ್ತದೆ. ಅದು ನೋಡ್ಕೊಳ್ಳಿ, ಆಹಾ ಅದ್ಭುತದ, ಸ್ವರ್ಗ ಇದ್ದಂಗದ ಅಂತಾರೆ. ಕಾಲ ಹಿಡಿದಿಲ್ಲ, ಯಾಕಂದ್ರೆ ಟೈಮೇ ಇಲ್ಲ ಅಂತಾರೆ. ಮತ್ತೆ ಹೊಳ್ಳಿ ಯಾಕ್ರಿ ಮತ್ತೆ ಬರ್ತೀನಿ ಅಂತ ಹೇಳಿದ್ರೆ ಜೂನ್ದಾಗ, ಇಲ್ರಿ ಬರ್ತೀನಿ ಅಂತ ಹೇಳಿದ್ವಿ ಕರಿ, ಅದು ಏನಾಗೈತೆ ರೀ ಒಟ್ಟ ಅದು ಇಷ್ಟೇ ಹಣೆ ಬರ. ಇವು ವೈರಾಗ್ಯಗಳಂತಾರೆ ಇದಕ್ಕೆ. ಒಂದು ಪುರಾಣ ವೈರಾಗ್ಯ, ಒಂದು ಸ್ಮಶಾನ ವೈರಾಗ್ಯ, ಒಂದು ಪ್ರಸೂತಿ ವೈರಾಗ್ಯ, ಒಂದು ಅಭಾವ ವೈರಾಗ್ಯ, ಬಾಳದ ವೈರಾಗ್ಯ, ಸ್ಥಳ ವೈರಾಗ್ಯ. ಹೌದಾ? ಎಷ್ಟೋ ಮಂದಿಗೆ ಹಾಲೊಲ್ಲೆ, ತುಪ್ಪೊಲ್ಲೆ, ಇದೇನೋ ಮೊಸರೊಲ್ಲೆ ಅಂತ ಹೇಳ್ತಾರೆ. ಹೌದಾ? ಯಾಕೆ ಒಲ್ಲೆ? ಇಲ್ಲದಕ್ಕೆ ಒಲ್ಲೆ. ಹಾಲೊಲ್ಲೆ, ತುಪ್ಪಲ್ಲೆ, ಮೊಸರಲ್ಲೇ, ಅದವಲ್ಲೇ ಇದುವಲ್ಲೇ. ಯಾಕೆ ಒಲ್ಲೆ? ಇಲ್ಲದಕ್ಕೆ ಒಲ್ಲೆ. ಹೇಗಪ್ಪ ಅದು ನರಿಗೆ ದ್ರಾಕ್ಷಿ ನೆಲಕ್ಲಿಲ್ಲ ಅಂತ ಹುಳಿಯೋದ ಬಿಡ ಅಂತ ಹೋತಂಥದ್ದು. ದ್ರಾಕ್ಷಿ ನೆಲಕ್ಕಿರೋದಕ್ಕೆ ಹುಳಿಯೋದ ಅಂತ ಹೋಗ್ಬಿಡ್ತಂತ. ಹೌದಾ? ಹಂಗೆ ನಮ್ಮ ಆಸೆಗಳಿಗೆ ಭಂಗ ಬಂದಾಗ ವೈರಾಗ್ಯ ಬರ್ತದಕ್ಕೆ. ಸಿಕ್ಕರೆ ಹೊಡೆಯವರ ನಾವು, ಆ ಸಿಗುವುದಿಲ್ಲ ಅಂತಿಕೊಂಡು ವೈರಾಗ್ಯ ಬರ್ತದೆ. ಪ್ರಸೂತಿ ವೈರಾಗ್ಯ, ಹೆಣ್ಮಕ್ಳು ನೋಡು ಹೊಡೆಯುವ ಮುಂದೆ ಮಾತ್ರ ಯಪ್ಪ ಆ ವೇದನ ತಿಳ್ಕೊಳ್ಳಾರ್ದ ಎರಡು ಸುಡುಗಾಡೆ ಎಲ್ಲಿ ಮಕ್ಕಳು ಬಡ್ಕೊಂಡೆ. ಈ ನೋವು ಯಾರು ತರ್ಕೊಂಡ್ರವ ಯವ್ವ, ಲಾಸ್ಟ್ ಮುಗಿತವ ಯವ್ವ, ಇನ್ನೇನು ಹಡಿಯೋದೇ ಬೇಡ ಅಂತಾರೆ. ಹಂಗೆ ಹಣ್ಕೊಂತ 13 ಹಿಡಿತಾರೆ. ಹಂಗೆ ಅನ್ಕೊಂತ 13 ಹಿಡಿತಾರೆ ಅವರು. ಹಾಗೆ ಮರ್ತು ಬಿಡ್ತಾರೆ ಅದನ್ನು. ಆ ಕ್ಷಣದ ನೋವು ಮರ್ತು ಬಿಡ್ತಾರೆ. ನೋಡಿರ್ಬೇಕು, ಹಿಂಗೆ ನಡೀತದೆ ಜೀವನ. ಸ್ಮಶಾನಕ್ಕೆ ಹೋಗ್ತಾರ, ನಿನ್ನೆ ಇದ್ದನ್ರಿ ಇವತ್ತು ಹೋದನ್ರಿ, ಏನು ರೀ ಜೀವನ ಅಂದ್ರೆ ನಶ್ವರ ರೀ ಅಂತಾರೆ. ಮತ್ತೆ ಬರ್ತಾರೆ LIC ಏಜೆಂಟ್ ಕೂತಿರ್ತಾನೆ. ಎಷ್ಟದು ಮಾಡೋನು? ಒಂದು 35 ವರ್ಷದ ಮಾಡಿರಿ, 35 ವರ್ಷ ಗ್ಯಾರಂಟಿ ಇತ್ತು ಮಗನ. ಅಲ್ಲೇ ನಶ್ವರ ಅಂತ ಹೇಳಿ ಬಂದು ಇಲ್ಲಿ 35 ವರ್ಷ ಮಾಡಕತ್ತಿ. ನಶ್ವರ ಇದ್ರೆ 35 ವರ್ಷ ಮಾಡ್ತೀನಿ. ಎಲ್ಲ ಡ್ರಾಮಾ. ಬಾಯಿಂದ ಮಾತು, ಹೃದಯದಿಂದ ಇಲ್ಲ. ಅದಕ್ಕೆ ಈ ವೈರಾಗ್ಯಗಳನ್ನು ಮೀರಿ ನಾವು ಬದುಕು ಮಾಡಬೇಕು. ಈ ವೈರಾಗ್ಯಗಳು
ಅದಕ್ಕೆ ಯೋಗಿಗಳು ಏನು ಹೇಳ್ತಾರಪ್ಪ ಅಂದ್ರೆ, ಯಾವ ಸ್ಥಳದೊಳಗೆ ಏನೇನು ವೈರಾಗ್ಯ ಭಾವ ಬರ್ತದೋ ದಯವಿಟ್ಟು ನೆನಪಿಟ್ಟು ಕೇಳಿ. ಯಾವ ಸ್ಥಳದಲ್ಲಿ ಯಾವ ಭಾವಗಳು ವೈರಾಗ್ಯವನ್ನು ಕೊಡ್ತಾವೋ ಅದೇ ಭಾವ ಸ್ಥಿರವಾದಲ್ಲಿ ಅದೇ ಮೋಕ್ಷ ಅಂತಾರೆ. ಅದೇ ಮೋಕ್ಷ ಅಂತಾರೆ. ಆಯಾ ಭಾವ ಬಂದಾಗ ಹಿಡ್ಕೋಬೇಕು, ಅದನ್ನು ಅಗಲಿಸ್ಕೊಡ್ಬಾರ್ದು, ಸ್ಥಿರ ಆಗಬೇಕು. ಅದೇ ಮೋಕ್ಷ, ಅದೇ ಯೋಗದ ಅಂತಿಮ ಗುರಿ ಅಂತಾರೆ ಅವರು. ಅದು ಎಲ್ಲರ ಫೇಲ್ ಆಗೋದು ಇಲ್ಲೇ. ಅದು ಕಾರಣ ನೀವೇನು ಮಾಡಕತ್ತೀರಿ ಕೇಳ್ತೀರಿ, ಭಾಳ ಚಂದ ಅನ್ನಿಸ್ತದೆ. ಗುರುಗಳು ಎಷ್ಟು ವಿಷಯ ತಿಳ್ಕೊಂಡಾರಪ್ಪ, ಎಷ್ಟು ತೊಗೊಂಡಾರಪ್ಪ ಜ್ಞಾನ ಅಂತಾರೆ. ಭಾಳ ಗುರುಗಳು ಕೇಳ್ತಾ ಇರ್ಬೇಕಂತಾರೆ. ಕೇಳ್ತೀರಿ ಮರಿತೀರಿ, ಕೊಡ್ತೀರಿ ಮರಿತೀರಿ, ಇಸ್ಕೊಂತಾರ ಮರಿತಾರ. ಹೌದಲ್ಲ? ಭಗವಂತ ಒಬ್ಬನೇ ನೋಡ್ರಿ. ಅವ ಏನು ಮಾಡ್ತಾನೆ ಗೊತ್ತದ? ಅವ ಕೊಟ್ಟು ಮರಿತಾನ, ನೀವು ಇಸ್ಕೊಂಡು ಮರಿತೀರಿ. ಇಷ್ಟ ವ್ಯತ್ಯಾಸ. ಭಗವಂತ ಏನು ಕೊಟ್ಟಿಲ್ಲ ನಿಮಗೆ, ಏನು ಕೊಟ್ಟಿಲ್ಲ ರೀ, ಏನು ಕೊಟ್ಟಿಲ್ಲ ನಿಮಗೆ ಹೇಳಿ. ಕುಟುಂಬ ಕೊಟ್ಟಾನ, ಮಕ್ಕಳನ್ನ ಕೊಟ್ಟಾನ, ಮಣಿ ಕೊಟ್ಟಾನ, ಸಂಪತ್ತು ಕೊಟ್ಟಾನ, ಕೇಳಿದ್ದೆಲ್ಲ ಕೊಟ್ಟಾನ. ಅವ ಕೊಟ್ಟು ಮರ್ತಾನ, ನೀವು ತೊಗೊಂಡು ಬರ್ತೀರಿ. ಒಮ್ಮೆ ನೆನೆಸ್ತೀರಿ ಭಗವಂತನ? ಒಮ್ಮೆ ನೆನೆಸ್ತೀರಿ? ನೆನೆಸೋದೇ ಇಲ್ಲರಿ. ಕೃತಜ್ಞರು ನಾವು, ಕೃತಜ್ಞರದೀವಿ ನಾವು. ಭಗವಾನ್ ದೇತಾ ಹೈ ಭೂಲ್ ಜಾತಾ ಹೈ, ಹಮ್ ಲೇತೆ ಹೈ ಭೂಲ್ ಜಾತೆ ಹೈ. ಅದಕ್ಕೆ ನಾವು ಮನುಷ್ಯರಾಗಿವಿ, ಅದಕ್ಕೆ ದೇವರಾಗ ನಾವು. ಕೊಟ್ಟು ಮರೆತಿದ್ದಕ್ಕೆ ಅವ ದೇವರಾದ, ತೊಗೊಂಡು ಮರೆತಿದ್ದಕ್ಕೆ ನಾವು ಮನುಷ್ಯರಾಗಿಬಿಟ್ಟೇವಿ. ಇಷ್ಟೇ ವ್ಯತ್ಯಾಸ. ಆದರೆ ಇದು ಎಲ್ಲ ನಾ ಹೇಳೋದು ಕೇಳಿ ಮರಿಬೇಡ್ರಿ ಅಂತ. ಕೇಳಿ ಮರಿಬೇಡ್ರಿ, ಅದನ್ನು ಹೃದಯದಲ್ಲಿ ತಗೋರಿ. ಇಲ್ಲಿಂದ ಕೇಳಿ ಇಲ್ಲಿ ಬಿಡಬೇಡ್ರಿ. ಅದಕ್ಕೆ ಗಣಪತಿ ಯಾಕೆ ಶ್ರೇಷ್ಠಪ್ಪ ಅಂದ್ರೆ, ಮೊರದಗಲದ ಕಿವಿ. ಎಂಥ ಕಿವಿ, ಕಣ್ಣರ ಸೂಕ್ಷ್ಮ ನೋಡಿ. ಗಣಪತಿ ನಮ್ಮ ದೇವಾನುದೇವರು ಸಾಂಕೇತಿಕ ಕರೆದ್ರೆ ಆ ಸಂಕೇತಗಳನ್ನ ತಿಳ್ಕೊಳ್ಳಿಲ್ಲ ನಾವು. ಹೌದಾ? ಮೊರದಗಲದ ಕಿವಿ, ಪುಟ್ಟಿ ಅಂತ ಹೊಟ್ಟೆ, ಆನೆಯ ಕಣ್ಣುಗಳು. ಸಂಕೇತ ಏನು ತೋರಿಸಪ್ಪ ಅಂದ್ರೆ, ಕಣ್ಣು ಅತ್ಯಂತ ಸೂಕ್ಷ್ಮಗ್ರಾಹಿ ಅದಾವ, ಹೆಚ್ಚು ಕೇಳ್ತದವ. ಕೇಳುವಿಕೆ ಹೆಚ್ಚಾಗಬೇಕು, ಮತ್ತು ಅದನ್ನೆಲ್ಲ ಹೊಟ್ಟೆಯಾಗಿ ಇಟ್ಕೋಬೇಕು. ಅದಕ್ಕೆ ಗಣಪತಿ ಹೊಟ್ಟೆ ಹಿಂಗೆ ಕೊಟ್ಟಾರ. ಯಾಕಂದ್ರೆ ಕೇಳಿ 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 ಹೊಟ್ಟೆಗೆ ನೋಡೋಣ, ಕೇಳಿ ಕೇಳಿ ಹೊಟ್ಟೆಗೆ ತುಂಬ್ಕೊಂಡ್ಬಿಟ್ಟ ನಾವು, ಸೂಕ್ಷ್ಮ ಮತಿಯಾಗ್ಯ ನಾವು. ಹಿಂಗೋ ಅದೇ ಥರ ಇವತ್ತು ಗೌರಿ ಹುಣ್ಣಿಮೆ ಇತ್ತು. ಎಂಥ ಅದ್ಭುತ ರೀ ನಮ್ಮ ದೇಶ. ಫಾರಿನ್ದೊಳಗೆ ಅಮಾವಾಸ್ಯೆ ಗೊತ್ತಿಲ್ಲ, ಹುಣ್ಣಿಮೆ ಗೊತ್ತಿಲ್ಲ. ನಮ್ಮ ಮಕ್ಕಳು ಫಾರಿನ್ ಕಂಟ್ರಿದಾವು, ಅಮಾವಾಸ್ಯೆ ಗೊತ್ತಿಲ್ಲ, ಹುಣ್ಣಿಮೆ ಗೊತ್ತಿಲ್ಲ, ಪಕ್ಷಿ ಮಾಸ ಗೊತ್ತಿಲ್ಲ, ಏನು ಗೊತ್ತಿಲ್ಲ ಅವಕ್ಕೆ. ಎಷ್ಟು ಸೈಂಟಿಫಿಕ್ ಅದು ಗೊತ್ತದ. ನಮಗೆಲ್ಲ ಇವಾಗಿನ ಮಕ್ಕಳಿಗೆ ಕಲಿಸ್ಕೊಡ್ತಿದ್ದಿಲ್ಲ. ಚೈತ್ರ ವೈಶಾಖ ವಸಂತ ಋತು ಗ್ರೀಷ್ಮ ಹಿಂಗೆ ಹಾಡಿಸ್ತಿದ್ರು ನಮಗೆ. ವಸಂತ ಋತು, 6 ಋತುಗಳು, 12 ಮಾಸಗಳು, 12 ಹುಣ್ಣಿಮೆ, 12 ಅಮಾವಾಸ್ಯೆ, 12 ತಿಂಗಳು. ಅಬ್ಬಾ, ಒಂದು ಹುಣ್ಣಿಮೆ, ಒಂದು ಅಮಾವಾಸ್ಯೆ ಪ್ರತಿ ತಿಂಗಳು ಬರ್ತದೆ. ಹುಣ್ಣಿಮೆ ಬಂದಿಂದ ಅಮಾವಾಸ್ಯೆವರೆಗೂ ಶುಕ್ಲ ಪಕ್ಷ ಅಂತಾರೆ. ಶುಕ್ಲ ಪಕ್ಷ ಅಮಾವಾಸ್ಯೆಯಿಂದ ಹುಣ್ಣಿಮೆಯಿಂದ ಇದರವರೆಗೂ ಕೃಷ್ಣ ಪಕ್ಷ ಅಂತಾರೆ. ಪಕ್ಷಗಳನ್ನ ಯಾಕೆ ಮಾಡಿದ್ರೆ ಗೊತ್ತಿಲ್ಲ. 27 ನಕ್ಷತ್ರ ಕೊಟ್ಟರು. ಮತ್ತು ಇವತ್ತು ಜ್ಯೋತಿಷ್ಯ ಗೊತ್ತದನ, ಹುಟ್ಟಿದ ನಕ್ಷತ್ರ ಅಂತಾರೆ. ನಾನು ಕೂಡ ಹಾಗೆ ಮಾಡ್ತೀನಿ. ಯಾರ ಏನರ ಪ್ರಾಬ್ಲಮ್ ಹೇಳಿದ್ರಪ್ಪ ಅಂತಂದ್ರೆ ಫಸ್ಟ್ ಅವ್ರದ್ದು ಡೇಟ್ ಆಫ್ ಬರ್ತ್ ಕರೆಕ್ಟ್ ಕೊಡಬೇಕು. ಡೇಟ್ ಆಫ್ ಬರ್ತು, ಪ್ಲೇಸ್ ಮತ್ತು ಸಮಯ, ಇವು 3 ಸಿಕ್ಕರೆ ಸಾಕು. ಒಬ್ಬ ಉತ್ತಮ ಜ್ಯೋತಿಷಿ ಎಲ್ಲವನ್ನು ಕಂಡುಹಿಡ್ಕೊತಾನೆ. ಇವತ್ತು ಕೋಡಿಮಠ ಸ್ವಾಮಿಗಳು ಭವಿಷ್ಯ ಹೇಳ್ತಾರೆ. ಇವು ಭವಿಷ್ಯ ಹೇಳೋರು ಸಿಕ್ಕಾಪಟ್ಟೆ ಬಂದಿದ್ದಾರೆ. ಪ್ರಿಡಿಕ್ಷನ್ ಮಾಡೋರು, ಊಹೆ, ಕಾಲ್ಪನಿಕ ಭವಿಷ್ಯತ್ತು, ಮುಂದೆ ಆಗೋ ಘಟನೆಗಳನ್ನ ಕರಾರುವಾಕ್ಕಾಗಿ ತಿಳಿಸಕ್ಕಂಥ ಅನೇಕ ಜನ ಅದಾರ. ಕಲ್ಪನೆ ಮಾಡ್ಕೋರಿ.
2028 ಸೂರ್ಯಗ್ರಹಣ ಎಷ್ಟು ಅಂತ ಹೇಳ್ತಾರೆ, ಎಷ್ಟು ಟೈಮ್ ಕೊಡ್ತಾರೆ ಈಗ ಕೊಡ್ತಾರೆ. 2028 ಸೂರ್ಯಗ್ರಹಣ ಇಂಥ ತಾರೀಕು, ಇಂಥ ದಿವಸ, ಇಂಥ ವೇಳೆ, ಮೋಕ್ಷಕಾಲ, ಸ್ಪರ್ಶಕಾಲ ಇವನ್ನೆಲ್ಲ ಕೊಡ್ತಾರೆ. ಖಗೋಳಶಾಸ್ತ್ರ ನಿಮ್ಗೆ ಅಂದಾಜು ಬರ್ತಾನೆ, ಹೆಂಗಾರೆ ಕ್ಯಾಲ್ಕುಲೇಷನ್ ಮಾಡ್ತಾರೆ ನಿಖರವಾಗಿರಿ. ಇಷ್ಟೇ ಅಲ್ಲ, ನಮ್ಮ ಇಂಡಿಯನ್ ಮೈಥಾಲಜಿ, ಭಾರತೀಯ ಮನಃಶಾಸ್ತ್ರ, ಭಾರತೀಯ ಜ್ಯೋತಿಷ್ಯ ಶಾಸ್ತ್ರ, ಭಾರತೀಯ ಖಗೋಳಶಾಸ್ತ್ರ ಅದ್ಭುತ, ಪರಮಾದ್ಭುತ. ನಮ್ಮ ಆರೋಗ್ಯ ಇವೆಲ್ಲರ ಮೇಲೆ ಗಿರಿಕಿ ಹೊಡಿತದೆ. ನಮ್ಮ ಆರೋಗ್ಯ ಇವೆಲ್ಲರ ಮೇಲೆ ಗಿರಿಕಿ ಹೊಡಿತಾ ಇದೆ. ಇವತ್ತು ನೀವು ಹಿಂಗೆ ಇರ್ತಿರಲ್ಲ, ಹಿಂಗೆ ಇರೋದಿಲ್ಲ, ಚೇಂಜ್ ಹಾಕಿರಿ. ಈ ನೀವು ಮಣ್ಯರ ಎಂಥ ಚಂದ ಮಾತಾಡಿದ್ರಿ, ಹಿಂಗ್ಯಾಕೆ ಮಾತಾಡ್ತೀವಿ ಮಗನ, ಹುಚ್ಚು ಹಿಡಿತಾರೆ ಅಂತಿರಲಿ ನೀವು. ಹುಣ್ಣಿಮೆ ಅಮಾವಾಸ್ಯೆ ಬಂದಾಗ ಚೇಂಜ್ ಹಾಕಿರಿ ನೀವು, ನೋಡ್ಕೊಡ್ಬೇಕಾರೆ. ಇನ್ನೊಂದು 2 ದಿವಸ ಹುಣ್ಣಿಮೆ ಶುರು ಹಾಕಲೇ ಶುರು ಹಾಕತ್ತೆ ನಿಮ್ಮದು. ಇನ್ನೊಂದು 2 ದಿವಸ ಅಮಾವಾಸ್ಯೆ ಶುರು ಹಾಕೊಳ್ಳೆ ಕರ ಕಿರಿಕಿರಿ ಶುರು ಹಾಕತ್ತೆ. ನೋಡ್ರಿ, ಅಬ್ಸರ್ವ್ ಮಾಡ್ಕೊಳ್ಬೇಕು ನಿಮ್ಮ ಭಾವನೆಗಳನ್ನು, ನಿಮ್ಮ ವರ್ತನೆಯನ್ನು. ಅದು ನಿಮ್ಮ ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಅವ್ರು ನಮ್ಮನ್ನು ನೋಡೋದೇ ಇಲ್ಲ ಅವನ್ನ. ಯಾಕಂದ್ರೆ ಮಕ್ಕಳು ಕಿರಿಕಿರಿ ಮಾಡ್ಕೊಂಡು, ಓ ಅಮಾವಾಸ್ಯೆ ಐತಲ್ಲ ಅದಕ್ಕೆ, ಹಾಂ ಆಯಿತು, ಅದಕ್ಕೊಂದು ಇದು ಇದೆ, ಹೌದಾ, ಪರಿಹಾರದ ಅವ್ನು ಮಾಡ್ಕೋಬೇಕು, ಮುಗೀತು. ಪರಿಹಾರನಕ್ಕೇನ್ರಿ, ಬರೀ ಉಪ್ಪ್ರಿ, ಉಪ್ಪು ಪಟಕದಿಂದ ಇದ್ರ ಪರಿಹಾರ ಮಾಡ್ಕೊತಾರ, ನಿಮ್ಗೆ ಗೊತ್ತಿಲ್ಲ. ಬರೀ ಒಂದಿಷ್ಟು ಉಪ್ಪು, ಹರಳುಪ್ಪು, ಉಪ್ಪಿನಾಗ ಎಂಥ ಅದ್ಭುತ ಶಕ್ತಿ ಐತಿ ಗೊತ್ತದ. ಉಪ್ಪಿನಾಗ ಅದ್ಭುತ ಶಕ್ತಿ ಐತಿ, ನೀವು ಅದನ್ನು ಬಳಸಿಲ್ಲ. ಬಿಳಿ ಸಾಸಿವೆಯೊಳಗೆ ಅದ್ಭುತ ಶಕ್ತಿ ಐತಿ, ಗೊತ್ತಿಲ್ಲ. ಲವಂಗದೊಳಗೆ ಅದ್ಭುತ ಶಕ್ತಿ ಐತಿ, ಬರೀ ತಿನ್ನಾಕಟ್ಟ ಬಳಸ್ತೀರಿ ನೀವು. ಯಾಲಕ್ಕಿಯೊಳಗೆ ಅದ್ಭುತ ಶಕ್ತಿ ಐತಿ. ಚಕ್ಕೆ ಅಂತೇಳಿ ಕರಿತೀವಿ, ದಾಲ್ಚಿನ್ನಿಗೆ ಅದ್ಭುತ ಶಕ್ತಿ ಅದು. ದಾಲ್ಚಿನ್ನಿ 1-2 ದಾಲ್ಚಿನ್ನಿ ಕುಟ್ಟಿ, ಔಡ್ದವ್ರು ಕುಟ್ಬೇಕು, ಮತ್ತು ಔಡ್ದವ್ರು ಕುಟ್ಟಿ ಒಂದಿಷ್ಟು ದಾಲ್ಚಿನ್ನಿ, ಒಂದಿಷ್ಟು ಹಬೀಜ, ಒಂದಿಷ್ಟು ಬಡೆ ಸೊಪ್ಪು, ಇಂಥ ಒಂದು 4-5 ಮಸಾಲೆ ಸಾಮಾನು 4 ಗ್ಲಾಸ್ ನೀರು ಹಾಕಿ 1 ಗ್ಲಾಸಿಗೆ, ಅಥವಾ 1 ಗ್ಲಾಸ್ ನೀರು ಹಾಕಿ 1/4 ಗ್ಲಾಸಿಗೆ ಇಳಿಸಿ ಕುಡೀರಿ, ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ. ಎಷ್ಟು ಸರಳದು. ಬಿಟ್ಟಿವಿ. ಮೊದಲಿನ ಮಂದಿ ಕಂಪಲ್ಸರಿ ಊಟದೊಳಗೆ ಚಟ್ನಿ ಇರ್ತಿದ್ದು, 7-8 ಥರ ಚಟ್ನಿ ಮಾಡ್ತಿದ್ರು. ಗುರುವಾರ ಚಟ್ನಿ, ಪುಟಾಣಿ ಚಟ್ನಿ, ಶೇಂಗಾ ಚಟ್ನಿ, ಅಗಸಿ ಚಟ್ನಿ, ಕುಸುಬಿ ಚಟ್ನಿ, ಬೆಳ್ಳುಳ್ಳಿ ಚಟ್ನಿ, ಈ ಥರದ ಅನೇಕ ಚಟ್ನಿಗಳು ಮಾಡ್ತಿದ್ರು. ಈಗ ಹೋಗೇ ಬಿಟ್ಟೈತ್ರಿ. ಬೆಳ್ಳುಳ್ಳಿ ಚಟ್ನಿ ತಿಂತಿದ್ರು, ಅಗಸಿ ಚಟ್ನಿ ತಿಂತಿದ್ರು, ಗುರುವಾರ ಚಟ್ನಿ ತಿಂತಿದ್ರು. ಗುರುವಾರ ಚಟ್ನಿ ತಿಂತಿದ್ರಲ್ಲ ಸಂಡಾಸ್ ಸಾಪ್ ಹಾಕಿತ್ತು, ಅಗಸಿ ಚಟ್ನಿ ತಿಂತಿದ್ರಲ್ಲ ಹಾರ್ಟ್ ಅಟ್ಯಾಕ್ ಹಾಕಿದ್ದಿಲ್ಲ. ಎಂಥ ಅದ್ಭುತ. ಹೋಗಿಬಿಟ್ಟು ಎಲ್ಲ ಕಾಲ, ಹೋಗಿಬಿಟ್ಟು ಎಲ್ಲ ಕಾಲ. ಹಳೆ ಬೆಲ್ಲ ತೊಗೊಂಡು ಸ್ಟಾಕ್ ಇಟ್ಬಿಡ್ರಿ. ನೀವು ಹೇಳ್ತೀನಿ ನಾನು, ಅಮೃತ ಅದು. ಜೇನು ತೊಗೊಂಡು ಸ್ಟಾಕ್ ಇಟ್ಬಿಡ್ರಿ, ಅಮೃತ ಅದು. ಶೆರೆ ಕುಡಿಯೋರು ಶೆರೆ ತೊಗೊಂಡು ಸ್ಟಾಕ್ ಇಡ್ರಿ, ಅಮೃತ ಅದು. ಓಲ್ಡ್ ವೈನ್ ಅಂತಾರೆ ಅದಕ್ಕೆ, ಓಲ್ಡ್ ವೈನ್. ಅದು ಔಷಧ ರೂಪದಲ್ಲಿ ತೊಗೋಬೇಕು. ಮತ್ತು ನೀವೆಲ್ಲರೂ ಘಟ ಕುಡೋದು ಗಟರ ಬಿಡ್ಬೇಕಲ್ಲ, ಘಟ ಕುಡೋದು ಗಟರ ಬಿಡೋದಲ್ಲ. ಅದು 20 ml ತೊಗೋರಿ, 10 ml ತೊಗೋರಿ, 30 ml ಬಿಟ್ಟು ತೊಗೋರಿ, ಆರೋಗ್ಯಕ್ಕೆ ಶ್ರೇಷ್ಠ ಅದು. ಗೊತ್ತಾ? ಆಲ್ಕೋಹಾಲ್, ಕಡ್ಲಿ ಬೇಳೆಗೆ 100% ಆಲ್ಕೋಹಾಲ್, ಅದು ಬೀರ್ಗಿಂತ ಜಾಸ್ತಿ ಅದು. ಗೊತ್ತದ ನಿಮಗೆ? ಕಡ್ಲಿ ಬ್ಯಾಳಿಯೊಳಗೆ ಬೀರ್ಗಿಂತ ಜಾಸ್ತಿ ಆಲ್ಕೋಹಾಲ್ ಅದು. ಕಡಲೆಬೇಳೆ ಪ್ರತಿ ಹೆಂಗೆ ನೋಡ್ರಿ, ಅಮಾವಾಸ್ಯೆ ದಿವಸ ಕಂಪಲ್ಸರಿ ಹೋಳಿಗೆ ಮಾಡ್ತಿದ್ರು ನಮ್ಮ ಮಂದಿ. ಈ ಹೋಳಿಗೆನೇ ಇಲ್ಲ, ಮಾಡೋರ ದಿಕ್ಕಿಲ್ಲ, ಅದಕ್ಕೆ ಅಡುಗೆ ಮನೆನೇ ಇಲ್ಲ. ಅಡುಗೆ ಮನೆ ಹೋಗ್ಯಾವಲ್ಲ, ಗೊತ್ತೈತಿ ನಿಮಗೆ? ಹಾಂ, ಸ್ವಿಗ್ಗಿ ಅಡುಗೆ ಮನೆ ಹೋಗ್ಯಾವ. ಮತ್ತು ಹ್ಯಾಂಗೆ ಸ್ವಿಗ್ಗಿ ಅಡುಗೆ ಮನೆ, ಹ್ಯಾಂಗೆ ಜೊಮ್ಯಾಟೊ. ವರ್ಲ್ಡ್ ವೈಡ್ ಇಷ್ಟು ಗಳಿಸ್ತಾರೆ ಅವ್ರು ನಿಮಗೆ ಊಟ ಸಪ್ಲೈ ಮಾಡಿ. ಯಪ್ಪು, ಕುಂತಲ್ಲೇ ಬರ್ತದಲ್ಲ, ತಿಂತೀರಿ, ಅದು ಈಜಿ ಅಂತಂತ ನಿಮ್ಗೆ. ಆದ್ರೆ ರಸಹೀನ ಅದು. ಮನ್ಯಾಗ ಹೇತಿ ಭಾವ ತುಂಬಿ ಅಡುಗೆ ಮಾಡಬೇಕಾ? ನನ್ನ ಗಂಡ ಬರ್ತಾನೆ, ನನ್ನ ಮಕ್ಕಳು ಬರ್ತಾರೆ ಅನ್ನೋ ಭಾವದಿಂದ ಅಡುಗೆ ಮಾಡಬೇಕಾ?
ಪ್ರೀತಿ ತುಂಬಿರಬೇಕಾ? ಅಂಥ ಅಡಿಗೆ ಉಂಡಾಗ ಅಮೃತಪ್ರಾಯ ಆಗ್ತದೆ. ಇವ್ಯಾವ ಸ್ವಿಗ್ಗಿ ಇದ್ರೊಳಗೆ ಮಮತಾ ಇಲ್ಲ, ಕರುಣಾ ಇಲ್ಲ, ದಯಾ ಇಲ್ಲ, ಉಣ್ಬೇಕು ಬೆಳೆಬೇಕು ಅನ್ನೋ ಅನುಕಂಪ ಇಲ್ಲ, ರಸಹೀನ ಭಾವಹೀನ ಆಹಾರ ತಯಾರು ಮಾಡಿರ್ತಾರೆ. ಸುಮ್ಮನೆ ರುಚಿ ಬರಬೇಕು, ನಾಲ್ಗೆ ರುಚಿ ಮುಖ್ಯ, ಅದು ಕೊಡ್ತಾರೆ, ತಿಂತೀರಿ ಹೆಂಗೆಂಗೋ. ಮತ್ತು ನೀವು ಉದ್ಧಾರ ಆಗೋದ್ರಿ ಹೆಂಗಾಗ್ತೀರಿ? ಹೆಂಗಾಗ್ತೀರಿ? ಎಲ್ಲ ಮರ್ತು ಬಿಟ್ಟಿರಿ ನೀವು. ಅದಕ್ಕೆ ನಿಮ್ಗೆ ಆರೋಗ್ಯ ಬೇಕಿಲ್ಲೋ, ಜೇನುತುಪ್ಪ ಹಳೆ ಇಟ್ಕೋರಿ, ಬೆಲ್ಲ ಹಳೆದಿಟ್ಕೋರಿ, ಹುಣಸೆ ಹಣ್ಣು ಹಳೆದಿಟ್ಕೋರಿ. ಹುಣಸೆ ಹಣ್ಣು, ಹಳೆ ಹುಣಸೆ ಹಣ್ಣು, ಹಳೆ ಹುಣಸೆ ಹಣ್ಣು. ಇದ್ರ ಜೊತೆಗೆ ನಿಮ್ಮ ಆರೋಗ್ಯವನ್ನು ರಕ್ಷಣೆ ಮಾಡ್ಕೋಬೇಕಂದ್ರೆ ಗರಿಕೆ ಹೆಚ್ಚು ಬಳಸ್ರಿ. ದರ್ಬೆ ಅಂತಾರೆ, ದರ್ಬೆ ಅಂತಾರೆ. ತುಳಸಿ, ಗರಿಕೆ, ಒಂದಿಷ್ಟು ಪೇರಳೆ ಎಲೆ, ಒಂದಿಷ್ಟು ಮಾವಿನ ಎಲೆ 2, ಒಂದಿಷ್ಟು ತುಳಸಿ ಹಾಕ್ರಿ. ಸಿಕ್ಕರೆ ಮಾಡಿದರೆ ಗೋಧಿ ರಸ. ಶ್ರಾವಣ ಬಂತಿಲ್ಲ, ಶಾಶಿ ಅಂತ ಹಾಕ್ತಿದ್ರು. ಶಾಶಿ ಅಂತಾರಲ್ಲಮ್ಮ, ಶಾಶಿ ಅಂತಾರಲ್ಲ, ಗೋಧಿ ಹಾಕಿ ಬೆಳಿತಾರಲ್ಲ, ಹುಲ್ಲು ಬೆಳೆದಿದ್ದನ್ನು ಶ್ರಾವಣ ಮಾಸ ಇಡ್ತಾರೆ. ಶಾಶಿ ಅಂತಾರಲ್ಲ, ಅದಕ್ಕೆ ಶಶಿ ಅಂತಾರೆ, ಸಸಿ ಅಂತಾರೆ. ಹೌದಾ? ಎಷ್ಟು ಅದ್ಭುತ ಅದ ರೀ ಗೋಧಿ ಹುಲ್ಲಿನ ರಸದ ಅಮೃತ ಅದ ರೀ. ಅವನ್ನ ನಾವು ದನಕ್ಕೆ ತಿನ್ನಿಸ್ತೀವಿ. ಬಾಳೆಹಣ್ಣು ಒಳಗಿನ ತೊಗೊತೀವಿ, ಬಾಳೆಹಣ್ಣು ಹೊರಗಿಂದ ಅದಕ್ಕೆ ಹಾಕ್ತೀವಿ. ಬಾಳೆಹಣ್ಣು ಒಳಗಿನಕ್ಕಿಂತ ಶಕ್ತಿ ಬಾಳೆಹಣ್ಣು ಸಿಪ್ಪೆಗೈತಿ. ಹುರುಳಿ ಕಾಳನ್ನು ಕುದುರೆಗೆ ಇಡ್ತೀವಿ, ಸ್ಟ್ರಾಂಗ್ ಹಾಕವ. ನಾವು ಸುಡ್ಗಾಡಿ ಏನೋ ತಿಂದು ಹಿಂಗೆ ಹಾಕಿವಿ. ಎಂಥದ್ದು ಬುದ್ಧಿಗಿಡ್ತನ ಮಾಡ್ತೀವಿ ಅದಕ್ಕೆ ಪದೇ ಏನು ಹೇಳ್ತಾರಪ್ಪ ಅಂದ್ರೆ, ನೀವು ಔಷಧಿಯನ್ನು ಹೆಂಗೆ ತೊಗೋಬೇಕಪ್ಪ ಅಂದ್ರೆ ಆಹಾರವನ್ನು ಔಷಧಿಯಾಗಿ ತೊಗೋರಿ ಅಂತಾರೆ ಅವರು. ನಿಮ್ಮ ಆಹಾರವನ್ನು ಔಷಧಿಯಾಗಿ ಸ್ವೀಕಾರ ಮಾಡಬೇಕು, ಗೊತ್ತಾ? ಅದು ಆಟೋಮೆಟಿಕ್ಲಿ ಇದಾಗ್ಬಿಡ್ತದೆ. ಆದರೆ ಏನಾಗೈತಿ, ನಮಗೆ ಔಷಧಿನ ಆಹಾರ ಆಗೈತಿ. ನಮ್ಮದು ದುರಂತ ಏನಪ್ಪ ಅಂದ್ರೆ, ನಮಗೆ ಔಷಧಿ ಆಹಾರ ಆಗೈತಿ. ಆಹಾರ ಔಷಧಿ ಆಗಬೇಕಾಗಿತ್ತು, ಆದರೆ ಔಷಧಿ ಆಹಾರ ಆಗೈತಿ. ದಿನ 20 ಗುಳಿಗೆ ನುಂಗ್ತೀವಿ ನಾವು. ಗುಳಿಗೆ ಮಾಮೂಲಿ ಆಗಿಬಿಡುತ್ತೆ. ಒಂದು ಕಾಲಕ್ಕೆ 56 ವರ್ಷದವರೆಗೂ ನಾನು ಗುಳಿಗೆ ತೊಗೊಂಡ್ರೂ ಸಿಟ್ಟು ಬಂದ್ಬಿಡ್ತಿತ್ತು. ಏನು ಗುಳಿಗೆ ನುಂಗ್ತಾರೆ ಅಂತ ತಿಳ್ಕೊಂಡು. ಆದರೆ ನನ್ನ ಬದುಕಿನೊಳಗೂ ನನ್ನ ಆರೋಗ್ಯದೊಳಗೆ ಏರುಪೇರಾಯ್ತು. ಅನಿವಾರ್ಯ ಗುಳಿಗೆ ನುಂಗಬೇಕಾಯಿತು. ಆದರೆ ಮುಂದೆ ನನ್ನ ಕಾನ್ಷಿಯಸ್ನೆಸ್ ನುಂಗಬೇಡ ಅಂತಂಥದ್ದು ಬಿಟ್ಟೆ. ಅದರ ಪರಿಣಾಮ ಜಾಸ್ತಿ ಆಯಿತು. ನುಂಗಲೇಬೇಕಂತ ಪರಿಸ್ಥಿತಿ ಬಂತು. ಅನಿವಾರ್ಯ ಆಗಿಬಿಟ್ಟದು ಬದುಕು. ಗುಳಿಗೆ ಮ್ಯಾಗ ನಡೆದದ್ದು ಬದುಕು. ಒಂದು ಕ್ಯಾಲ್ಸಿಯಂ ತೊಗೋಬೇಕು, ಒಂದು ವಿಟಮಿನ್ ತೊಗೋಬೇಕು, ಒಂದು ತಲೆನೋವು ತೊಗೋಬೇಕು, ಒಂದು ಸಂಡಾಸ್ ಸಾಪ ಹಾಕಿ ತೊಗೋಬೇಕು, ಒಂದು ನಿದ್ದೆ ಗುಳಿಗೆ ತೊಗೋಬೇಕು, ಒಂದು ಹೊಟ್ಟೆ ಹಶಾಕ್ ತೊಗೋಬೇಕು. ಎಷ್ಟು ಗುಳಿಗೆ ನುಂಗ್ತಾರೆ, ಒಂದೊಂದಕ್ಕೆ ಒಂದೊಂದು ಗುಳಿಗೆ. ಹೌದಾ? ಆದರೆ ಇತ್ತೀಚೆಗೆ ಮತ್ತೊಂದು ಗುಳಿಗೆ ತೆಗೆದಾರ ಮೈಸೂರು ಆಹಾರ ಸಂಶೋಧನಾಲಯದೊಳಗೆ. ಒಂದು ಕ್ಯಾಪ್ಸೂಲ್ ಮಾಡ್ಯಾರ. ಒಂದು ಕ್ಯಾಪ್ಸೂಲ್ ಮಾಡಿದ್ರಪ್ಪ ಅಂದ್ರೆ 45 ದಿವಸ ಹೊಟ್ಟೆನ ಹಸಿಯೋದಿಲ್ಲ. ಇದು ಆಯುರ್ವೇದ ಶಾಸ್ತ್ರ ಬಂದಿದ್ದು. ಅದನ್ನು ಆ ಒಂದು ಬೇರದ ಯಾವುದು ಹೇಳೇನು ಮಾಡ್ಕೊತೀರೇನು ಬೇಕಾರೆ? ಉತ್ತರಾಣಿ ಮ್ಯಾಗಲ್ದು ಗೋಧಿ ಟೈಪ್ ಇದ್ರಲ್ಲ, ಬಿಡಿಸ್ರಿ, ಅದನ್ನು ನಮ್ಮ ಒಳಗಿಂದ ಇದನ್ನು ತೆಗೀರಿ, ಕುಚ್ಚ್ರಿ, ಹುಗ್ಗಿ ಟೈಪು ತಿನ್ರಿ. ಬೇಕಾರೆ 1 ತಿಂಗಳು ಹೊಟ್ಟೆ ಹೆಸರು ಕೇಳ್ರಿ ನಿಮಗೆ. ತುಳಸಿ ಬೀಜ, ಉತ್ತರಾಣಿ ಬೀಜ. ಅವನ್ನ ಉತ್ತರಾಣಿ ಬೀಜ ರೀ. ಈಗ ನಾ ಹೇಳಿದ್ರೆ ನಂಬುದಿರಲ್ಲ, ಈಗ ಅದ್ರದ್ದೇ ಕ್ಯಾಪ್ಸೂಲ್ ತಗೋತಾರೆ. ಕ್ಯಾಪ್ಸೂಲ್ ಅದ್ರದ್ದು ಯಾಕೆ ತೆಗೆದಾರಪ್ಪ ಅಂತಂದ್ರೆ, ಅದನ್ನು ಮಾರ್ಕೆಟಿಗೆ ಬಿಡೋದಿಲ್ಲ. ಯಾತಕ್ಕಪ್ಪ ಅಂದ್ರೆ ನೋಡ್ರಿ, ಇವತ್ತು ನಾವು ಕೆಲಸ ಮಾಡೋದು ಊಟ ಗೀಟ ಮಾಡ್ತೀವಿ ಅಂತ ತಿಳ್ಕೊಂಡು ಬರೀ ಒಂದು ಕ್ಯಾಪ್ಸೂಲ್ ನಂಗೆ ಮಕ್ಕಳದಾತಪ್ಪ ಅಂತಂದ್ರೆ ಮತ್ತು ಯಾರು ದುಡಿತಾರೆ ರೀ? ಇವ್ನು ಹೆತ್ತಿ ದೊಡ್ಡ ಏರ್ಪೀರಾಗ್ಬಿಡ್ತೈತಿ ಜಗತ್ತಿನೊಳಗೆ. ಯಾರು ದುಡಿಯೋಕೆ ಹೋಗೋದಿಲ್ಲ, ಕಂಪ್ನಿಯೊಳಗೆ ಯಾರು ವರ್ಕರ್ ಸಿಗೋದಿಲ್ಲ.
ಇವನ ಯಾಕೆ ಹೋಗ್ಬೇಕಲ್ಲ ಇವನವನ ಒಂದು ಗ್ಯಾಸು ತೊಗೊಂಬಕ್ಕೆ ಮುಗೀತಪ್ಪ 40 ದಿವಸ ಮಜಾ ಅಲ್ಲ ಇದು. ಆದ್ರೆ ಅದು ಮಾರ್ಕೆಟಿಂದ ತೆಗೆದ್ರೆ ಕರೆ ಬಿಡುಗಡೆ ಮಾಡಬೇಕಂತ ಮಾಡಿದ್ರು ಒಂದು ಬೇರೆ ಅಂಶ ಕೊಟ್ಟು ಅದು ಅದು ಹೆಲ್ತ್ ಇದು ಡಿಪಾರ್ಟ್ಮೆಂಟ್ನವರು ಬ್ಯಾನ್ ಮಾಡಿಬಿಟ್ರು ಅದನ್ನು ಈ ಕಾರಣದಿಂದಾಗಿ. ಆದ್ರೆ ಇದನ್ನು ಯಾರಿಗೆ ಕೊಡ್ತಾರಪ್ಪ ಅಂದ್ರೆ ಸೈನಿಕರಿಗೆ ಕೊಡ್ತಾರೆ. ಗುಡ್ಗಾಡಿನೊಳಗೆ ಹೋದ್ರಪ್ಪ ಅಂದ್ರೆ ಅವ್ರಿಗೆ ಊಟನೂ ಸಿಗೋದಿಲ್ಲ. ಎಸ್ಟ್ರೋನಾಟ್ಸ್ಗೆ ಕೊಡ್ತಾರೆ, ಖಗೋಳಯಾನಿಗಳಿಗೆ. ಅವ್ರು ಎಷ್ಟು ಒಯ್ಬೇಕು ಮತ್ತೆ ಈ ನೋಡಿ ಸುನಿತಾ ವಿಲಿಯಮ್ಸ್ ಹೋಗ್ಯಾಳಕ್ಕೆ ಎಷ್ಟು ವರ್ಷ ಆಯಿತು ಹೋಗಿ. ಮತ್ತು ಆಗ ಏನು ಮಾಡ್ತಾರೆ ಒಂದು ಕ್ಯಾಪ್ಸೂಲ್ ಗೊತ್ತಾ. ಹಿಂಗೆ ಅದ್ಭುತ ಅದಾವೆ, ಪರಮಾದ್ಭುತ ಅದಾವೆ. ಇವೆಲ್ಲ ನಮ್ಮ ಆಯುರ್ವೇದದ ಮೂಲವೇ ಇದೆಯಲ್ಲ. ಆಯುರ್ವೇದದ ಮೂಲವೇ ನಾನು ನಿಮಗೆ ಹೇಳೋದು ಹೇಳಿನೋ ಇಲ್ಲಿ ಗೊತ್ತಿಲ್ಲ. ಪರಮ ಸಚ್ಚಿದಾನಂದ ಯೋಗಿ ಬಾಬಾ ಅದಾರಲ್ಲ, 987 ವರ್ಷ ನಾ ಭೇಟಿಯಾದಾಗ ಅವ್ರನ್ನ, ಇನ್ನೂ ಜೀವಂತದಾರ ಅವರು. ಹೌದಾ. ಅವರು ಬರೀ ಸ್ವರ್ಣವಲ್ಲಿ ರಸ ಅಂತ ಅಂತಾರೆ. ಸ್ವರ್ಣವಲ್ಲಿ ರಸ ಮುಗೀತಪ್ಪ. ಪರ್ಟಿಕ್ಯುಲರ್ ಮೂಮೆಂಟ್ನಾಗ ತಕ್ಕೊಂತಾರೆ. ಒಂದು ಚಮಚೆ ರಸ ಸೇವನೆ ಮಾಡಿದ್ರಪ್ಪ ಅಂದ್ರೆ ಒಂದು ದಿವಸ ಬೇಕಾಗಿಲ್ಲ ಊಟ ಅವ್ರಿಗೆ. ಹೆಂಗದು ಮಜಾದ ಅಲ್ಲ ಇದು, ಅದ್ಭುತ. ಇಂಥವೆಲ್ಲವೂ ನಮ್ಮ ಆಯುರ್ವೇದ ಶಾಸ್ತ್ರದೊಳಗೆ ಹಾಸೋಕಾಯಿ ನಮ್ಮ ಮುಂದದಾವು. ಬಟ್ ನಮಗೆ ನಾಲೆಜೇ ಇಲ್ಲ. ಹೌದಾ. ಮನೆಯೊಳಗಿನ ಜೀರಿಗೆ ಅದ್ಭುತ ಪರಿಣಾಮ ಕೊಡ್ತದೆ. ಮನೆಯೊಳಗಿನ ಸಾಸಿವೆ ಅದ್ಭುತ ಪರಿಣಾಮ ಕೊಡ್ತದೆ. ಅದನ್ನು ತಿಂದ್ರೊಂದು ಪರಿಣಾಮದ, ಸುಟ್ಟರೊಂದು ಪರಿಣಾಮದ. ಸಾಸಿವೆ ಒಳಗೆ ಬಿಳಿ ಸಾಸಿವೆ, ಕರಿ ಸಾಸಿವೆ ಅಲ್ಲ, ಬಿಳಿ ಸಾಸಿವೆಯನ್ನು ಸುಟ್ಟು ವಾಸನೆ ಬಂತಪ್ಪ ಅಂದ್ರೆ ದೆವ್ವ ಬೂತ್ ಬಿಟ್ಟು ಹೋಗೋ ಓಡಿ. ಎಷ್ಟು ಅದ್ಭುತ ಅಲ್ಲ. ಇಂಥ ಅನೇಕ ಚಮತ್ಕಾರದ ವಿಧಿವಿಧಾನಗಳನ್ನು ಎಷ್ಟರ ಹೇಳಬೇಕು ನಾವು. ಅದಕ್ಕೆ ಆಸಕ್ತಿ ವಹಿಸ್ರಿ. ನಿಮಗೆ ಬೇಕಾಗಿದ್ದು ನಿಮ್ಮ ಸುತ್ತಲೂ ಅದ, ನಿಮ್ಮ ಪಕ್ಕದಲ್ಲೇ ಅದ. ಇವತ್ತಿಗೂ ಮಕ್ಕಳು ಊಟ ಮಾಡಲಿಕ್ಕಂದ್ರೆ ಹೊಟ್ಟೆ ಸಿದಿಲ್ಲ ಅಂತ ಗುದ್ದಾಡಿದ್ರೆ ತಾಯಂದಿರು ನೆದರಾಗಿ ತಿಂತುಕೊಂಡು ಅದು ಕಾಲ್ಧೂಳಿ ಅಂತಿದ್ರು. ಕಾಲ್ಧೂಳಿ ನೆನಪಿಡ್ರಿ. ಕಾಲ್ಧೂಳಿ. ಯಾರೋ ಬರ್ತಾರೆ, ಕಾಲನ್ನು ಧೂಳಿ ತೊಗೊಂಡು ಒಳಗೆ ಬರ್ತಾರೆ. ಅವರ ಕಣ್ಣು ದೃಷ್ಟಿ ಅಂತಾರೆ ಅದಕ್ಕೆ. ಕಣ್ಣು ದೃಷ್ಟಿ, ಕಾಲ್ಧೂಳಿ ಇವೆಲ್ಲ ಭಾಳ ಇಫೆಕ್ಟ್ ಕೊಡ್ತಾವೆ. ನೀವು ಹೊಸ ಡ್ರೆಸ್ ಹಾಕ್ಕೊಂತೀರಲ್ಲ, ಭಾಳ ಚಂದ ಕಾಣಿಸ್ತಿರಲ್ರಿ, ಸಾಹೇಬ್ರ ಅಂದ್ಬಿಟ್ರೆ ಮುಗೀತು, ಗಜ್ಜು ಬಿತ್ತ ಅಂತ ತಿಳ್ಕೊಳ್ಳೋದು ನೀವು. ಹೆಣ್ಮಕ್ಳು ಚಂದ ಡ್ರೆಸ್ ಹಾಕೊಂಡು ಹೋಗಿರಿ ನೀವು. ಒಬ್ಬರು ಕಣ್ಣು ಬಿತ್ತಪ್ಪ ಮುಗೀತು, ಬಂದು ಕೂಡ ಯವ್ವ ತಲೆನೋವ, ಯವ್ವ ಹೊಟ್ಟೆ ನೋವ, ಯವ್ವ ಸೊಂಟ ನೋವ. ಅದಕ್ಕೆ ನೀವು ದಿಮಾಗ್ ಮಾಡಿ ಚಂದ ಕಾಣ್ಬೇಕು ಅಂತ ಹೋಗಿರಲ್ಲ, ಕಣ್ಣು ಬೀಳ್ತಾವೆ. ಹಿಂಗೆ ಡ್ರೆಸ್ ಹಾಕ್ಕೊಂಡು ಹಿಂಗೆ ಬಂಗಾರ ಇದನ್ನು ಹಾಕ್ಕೊಂಡು ಒಡವೆ ಹಾಕ್ಕೊಂಡು ಹೋಗ್ತಿರ. ಅವ್ವ ಇಷ್ಟು ಬಂಗಾರ ಇದಕ್ಕೆ ಕಡೆ ಕಣ್ಣು ಬಿತ್ತು. ಅವ್ವ ಇಂಥ ಚಂದ ಮನೆ ಕಟ್ಟಿದ್ರೆ ಕಣ್ಣು ಬಿತ್ತು. ಕಣ್ಣು ದೃಷ್ಟಿಗೆ ಕಲ್ಲು ಸಿಡಿತಾವಂತ ಗೊತ್ತಿರಲಿ ನಿಮಗಿದು. ಕಣ್ಣು ದೃಷ್ಟಿಗೆ ಶಿಲೆಗಳು ಸೀಲ್ತಾವಂತ. ಇನ್ನು ನೀವೇನು ಅದಕ್ಕೆ ಮಕ್ಕಳಿಗೆ ಊಟ ಮಾಡ್ತು ಮುಂದೆ ಯಾರೋ ಬಂದ್ರಪ್ಪ ಅಂದ್ರೆ ಅವ್ರಿಗೆ ಕಾಲದೊಳಗೆ ಆಗಬಾರ್ದು ಅಂತ ತಿಳ್ಕೊಂಡು ಮತ್ತು ಇಮಿಡಿಯೇಟ್ ನಮಗದು ಮೂಢನಂಬಿಕೆ ಅನಿಸುತ್ತೋ. ಆದ್ರೆ ನಮ್ಮ ತಾಯಿಯವ್ರು ಮಾಡಿದ್ರಲ್ಲ ಚಲೋ ಅನ್ನಿಸ್ತಿತ್ತು ನಮಗೆ. ಏನು ಮಾಡ್ತಿದ್ರು ಅವರು? ಊಟ ಮಾಡಿದ ಕೂಡ ಎಲ್ಲ ಸಾಮಾನು ಮೂಸಬಾರ್ದಂತ, ತಾಡು ತೊಳಿಬಾರ್ದಂತ. ಎಲ್ಲ ಬದ್ನಿಕಾಯಿ ಒಂದಿಟ್ಟು, ಹುಂಚಿಕಾಯಿ ಒಂದಿಟ್ಟು, ಚಟ್ನಿ ಒಂದಿಷ್ಟು ರೊಟ್ಟಿ, ಒಂದಿಟ್ಟು ಅನ್ನ, ಒಂದಿಷ್ಟು ಸಾರು ಅಷ್ಟು ಬಿಡ್ತಿದ್ರು. ಬಿಟ್ಟು ನೀರು ಹಾಕ್ತಿದ್ರು. ನೀರು ಹಾಕಿದ ಮೇಲೆ ಒಂದು ತಮ್ಗೆ ತೊಗೊತಿದ್ರು. ತಮ್ಮಿಗ್ಯಾಗ ಒಂದಿಟ್ಟು ಏನು ಕಾಗದ ಸುಡ್ತಿದ್ರು, ಒಳಗೆ ಹಾಕ್ತಿದ್ರು. ನಾಯಿ ಕಣ್ಣು, ಮಾರಿ ಕಣ್ಣು, ಹೈಗೆ ದೆವ್ವದ ಕಣ್ಣು, ಅಕ್ಕಿ ಕಣ್ಣು, ಈಕಿ ಕಣ್ಣು ಹೇಳ್ತಿದ್ರು. ಏನು ಹುಚ್ಚಿದ್ರ ಬಂದು ನಮ್ಮ ಎಷ್ಟು ಹುಚ್ಚಿಡ್ದ ಟೈಪ್ ಮಾಡ್ತಾ ಅಂತಿದ್ವಿ ನಾವು. ಹಿಂಗೆ ಮಾಡಿ ಹೊಳ್ಳಿ ಸಾಕಿಬಿಟ್ರಪ್ಪ ಅಂದ್ರೆ ಬರ್ರ ತೀರ್ಕೊಂಡ್ಬಿಡ್ದು. ಅದು ಬೇರೆ ಕಾರಣ ಆಗ್ಬಿಟ್ಟೆ ಹಾಕಿತ್ತು ಇಫೆಕ್ಟ್. ಅದು ಇಫೆಕ್ಟ್ ಹಾಕಿತ್ತದು. ಕಾಲ್ಧೂಳಿ ತೆಗೆದು ಅಂತಾರೆ ಇದಕ್ಕೆ. ಕಾಲ್ಧೂಳಿ ತೆಗೆದು ಅಂತ ತಿಳ್ಕೊಂಡು ಇನ್ನೊಂದು ಬಟ್ಟೆ ಇಳಿದ್ರಪ್ಪ ಅಂದ್ರೆ ಬಟ್ಟೆ ಇಳಿಸೋದು ಅಂತಾರೆ. ಒಂದು ತೆಮ್ಮಿಗಾಗಿ ಇದನ್ನು ಹಾಕಿ ಇಟ್ಬಿಟ್ರಪ್ಪ ಅಂದ್ರೆ ಜೊಕ್ಕೊಂಬಿಡ್ತದೆ. ಬಟ್ಟೆ ಸರಿತೈತೆ ಅಂತಾರೆ. ಬಟ್ಟೆ ಸರಿತೈತೆ ಅಂತಾರೆ. ಇವೆಲ್ಲ ನಮಗೆ ಇನ್ನೂ ತಪ್ಪು ಅನ್ನಬೇಕು ಒಪ್ಪು ಅನ್ನಬೇಕು ನಮ್ಗೆ ಗೊತ್ತಾಗೋದಿಲ್ಲ.
ನನಗೆ ಗೊತ್ತಾಗತ್ತೆ ಕರೆ, ಆದರೂ ಮಂದಿ ನಂಬ್ತಾರೆ ಅಂದ್ಕೊಂಡು ನಾನು ಅವು ಅಂಥವು ಮೂಢನಂಬಿಕೆದ್ದು ಹೇಳ್ತೀನಿ ನಾನು. ಮತ್ತು ಸಕ್ಸಸ್ ಹಾಕವ್ರಿ ವಿಚಿತ್ರ ಅಂದ್ರೆ. ಉದಾಹರಣೆಗೆ ಯಾರಿಗೋ ಮನೆ ಇದು ಬರ್ತೈತಲ್ಲ, ಕುಂಬಳಕಾಯಿ ಕಟ್ಟಂತೀನಿ, ಬರೋಬ್ಬರಿ ಆಗ್ತದೆ. ಲೋಡ್ ಸರ ಕಟ್ಟಂತೀನಿ, ಒಳಗೆ ತೆಂಗಿನಕಾಯಿ ಕಟ್ಟಂತೀನಿ. ಎಷ್ಟು ಅದ್ಭುತ ಅದು ಒಂದು ಕುಂಬಳಕಾಯಿ. ಕೆ ಬಿದು ಇದನ್ನು ಮಾಡೋ ಮುಂದೆ ಹೆಂಗೆ ನೀವು ಬಳಸೋ ಮುಂದೆ ಕೆ ಬಿ ಕರೆಂಟ್ ಬಳಸಿರ್ತೀರಲ್ಲ, ಅವ್ರು ಎರಡು ಕೆ ಬಿ ಕೊಟ್ಟಿರ್ತಾರೆ, ನೀವು 4 ಕೆ ಬಿ ಬಳಸಿರ್ತಾರೆ, ಕರೆಂಟ್ ಇದು ಫ್ಯೂಸ್ ಹೋಗ್ತದೆ. ಹಂಗೆ ಇವು ಏನು ಕುಂಬಳಕಾಯಿ ಬೂದು ಕುಂಬಳ ಕಟ್ಟಿರ್ತೀವಲ್ಲ, ನಿಮ್ಮ ಮನೆಯೊಳಗೆ ನೆಗೆಟಿವಿಟಿ ಬಂದ್ರೆ ಅದು ಹಿತಮಿತವಾಗಿ ಹಿಡಿದಿರ್ತದೆ. ಒಮ್ಮೆ ಜೋರು ನೆಗೆಟಿವಿಟಿ ಎಂಟ್ರ್ ಆಗ್ತಿಲ್ಲ, ಅದು ಬರ್ಸ್ಟ್ ಆಗುತ್ತದೆ, ಫ್ಯೂಸ್ ಹೋದಂಗೆ ಅದು ಸುಟ್ಟು ಅದು ಹಿಂಗೆ ಹತ್ತಿಯಾಗಿ ರಸ ಸುರವತ್ತಲ್ಲ ತಿಳ್ಕೊಬೇಕು. ಯಾವನೋ ಏನೋ ಒಗದಾನ ತಿಳ್ಕೊಂಡು, ಯಾವನೋ ಬಂದಿದ್ದ ಕಣ್ಣು ಬಿಟ್ಟಾನ ಇಂಥವ್ರು ತಿಳ್ಕೊಬೇಕು. ಮತ್ತೊಂದು ಹೊಸ ತಂದಿಡಬೇಕು. ಬೂದು ಗುಂಬಳ, ಲೋಡಿ ಸರ, ಎಕ್ಕದ ಬೇರು, ಇವೆಲ್ಲ ನಿಮ್ಮ ಮನೆಯೊಳಗೆ ನೆಗೆಟಿವಿಟಿ ಹೊರಗೆ ಕಳಿಸಿ ಪಾಸಿಟಿವಿಟಿ ತಂದು ಕೊಡ್ತಕ್ಕಂಥ ವಸ್ತುಗಳು. ನಂಬಿದ್ರೆ ನಂಬ್ರಿ, ಬಿಟ್ಟರೆ ಬಿಡ್ರಿ, ಅದು ಹಂಗದ. ನಿಮ್ಮ ಮನೆಯೊಳಗೆ ದುಷ್ಟ ಶಕ್ತಿ ಬರಬಾರ್ದಪ್ಪ ಅಂತಂದ್ರೆ ಒಂದಿಷ್ಟು ಉಪ್ಪು ಹೇಳಿದ್ನಲ್ಲ, ಉಪ್ಪು 1 ತೆಮಿಗೆ ಒಳಗೆ 3 ಚಮಚೆ ಉಪ್ಪನ್ನು ಕೈಯಾಗಿ ಬಲಗಾಯಿ ಹಿಡ್ಕೊಂಡು ಮನೆದೇವ್ರು ನೆನೆಸ್ಕೊಂಡು ರಾತ್ರಿ ಮಲಗುವಾಗ ಹಿಂಗೆ ಬಾಗಿಲದಾವಲ್ಲ ಹೊರಗೆ ತೆಗೀರಿ, ಅವನ್ನ ತೆಗೆದು ಒಳಗೆ ನಿಂತು ಮನೆದೇವ್ರ ಹೆಸರು ಹೇಳ್ಕೊಂಡು 3 ಇದನ್ನು ಕೊರೀರಿ, 3 ನೀರು ಬಿಡ್ರಿ, 3 ಗೆರೆ ಹಿಂಗೆ 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 3 ಗೆರೆ ಬಿಟ್ಬಿಡ್ರಿ, ಕದ ಹಾಕ್ಬಿಡ್ರಿ. ದೆವ್ವ ಭೂತ ಮಾಟ ಮಂತ್ರ ಒಂದು ಸುಳಿಯೋದಿಲ್ಲ, ದುಷ್ಟಶಕ್ತಿಗಳು ಬರೋದೇ ಇಲ್ಲ. ಉಪ್ಪಿನ ನೀರೊಳಗೆ ನಿಮ್ಮ ಅಂಗಡಿ ಅದ, ಮಣಿ ಅದ, ಬಿಳಿ ಸಾಸಿವೆ ತಗೋರಿ, ಮಂತ್ರ ಸರಿ, ಅದು ಒಂದು ಮಂತ್ರ ಅದ, ಆ ಮಂತ್ರ ಬೇಕಾದ್ರೆ ಬಳಸ್ಕೋರಿ. ಹಿಂಗೆ ನಮಸ್ಕಾರ ಮಾಡಿ ಮನೆ ಮುಂದೆ ಚಲಿ ಬಿಡ್ರಿ, ಮುಗಿತಪ್ಪ. ಎಷ್ಟು ಅದ್ಭುತ ಅದಲ್ಲ, ಎಷ್ಟು ಅದ್ಭುತ ಅದಲ್ಲ. ಮನ್ಯಾಗ ಇನ್ನೂ ಭಾಳ ಕಿರಿಕಿ, ಎಷ್ಟು ನಾನು ಇವತ್ತಿಗೂ ಫೋನ್ ಮಾಡ್ತಾರೆ, ಸಾಕಾಗಿಬಿಡುತ್ತೆ ನನ್ನ ತಲೆ. ನನ್ನ ಗಂಡ ಹಂಗದ, ನನ್ನ ಗಂಡ ಹಿಂಗದ, ನನ್ನ ಒಟ್ಟು ನೌಕರಿ ಇದು ಸಿಗವಲ್ದು, ನನ್ನ ಮಗನ ಒಟ್ಟು ಇದು ಆಗುವಲ್ದು, ಮಗ ಗಟ್ಟಿ ಆಗವಲ್ಲು. ಮನೆಯೊಳಗಿನ ನೆಗೆಟಿವಿಟಿ ಹಂಗಿತ್ತಪ್ಪ ಪ್ರತಿಯೊಂದು ಅಡ್ಡಕ್ಕಾವು. ಅದನ್ನು ತೆಗಿಲಿಕ್ಕೆ ನಮ್ಮ ಹಿರಿಯರು ಭಾಳ ಸರಳ ಉಪಾಯ ಇಟ್ಟಾರ. ಒಂದಿಷ್ಟು ಲವಂಗ, ಒಂದಿಷ್ಟು ಸಾಸಿವೆ, ಒಂದಿಷ್ಟು ಬಿಳಿ ಸಾಸಿವೆ, 1-2 ಲವಂಗ, 1 ತೇಜಪತ್ರ, ಅಡುಗೆ ಇದ್ರೊಳಗೆ ಇದನ್ನ ಹಾಕ್ತಿರಲ್ಲ, ಪಲಾವಿಲಿ ಹೌದಾ, ಕರ್ಪೂರದೊಳಗೆ ಅದನ್ನು ಹಾಕಿ ಸುಟ್ಟು ಬಿಡ್ರಿ, ಮುಗಿದು ಹೋತಪ್ಪ. ಅದರ ಧೂಮ ಏನು ಬರ್ತದೆ, ಮನೆಯಾಗಿನ ದೆವ್ವ ಭೂತ ತಗೊಂಡು ಹೊರಗೆ ಒದ್ದು ಹಾಕ್ತದೆ. ಅದು ಯಾಕೆ ಮಾಡಬಾರ್ದು ಇದೆಲ್ಲ? ನಮ್ಮ ಮುಂದೆ ಅದು ಒದ್ದಾಡಬೇಡ್ರಿ. ಹಂಗೆ ಸಮಸ್ಯೆ ಅದ, ಹಿಂಗೆ ಸಮಸ್ಯೆ ಅದ, ಇದರಿಂದ ನಿಮ್ಮ ಆರೋಗ್ಯನ ಸುಧಾರಿಸುತ್ತೆ. ಮತ್ತು ವಿಚಿತ್ರ ಅಂದ್ರೆ ಆ ಧೂಮ ಬಡಿಸ್ಕೊಂಡು ನಿಮ್ಮ ಆರೋಗ್ಯ ಸುಧಾರಿಸುತ್ತೆ. ಒಂದು ಸಣ್ಣ ಪಣತಿ ತಗೋರಿ, ಪಣತ್ಯಾಗ 10 ಕರ್ಪೂರ ಹಾಕಿರಿ, ಕರ್ಪೂರ ಹಾಕಿ 2 ಲವಂಗ, 1 ಅರ್ಧ ಚಮಚ ಬಿಳಿ ಸಾಸಿವೆ, 1-2 ತೇಜಪತ್ರ ಹಾಕಿರಿ, ಕೈ ಮುಗಿರಿ. ಒಂದು ಅಗೋಚರ ಶಕ್ತಿ ಅದು. ಅದನ್ನು ದೇವರಂತೀರಿ ನೀವು, ಅಥವಾ ಮನೆ ದೇವರು ನೆನೆಸ್ಕೋರಿ. ದೇವರ ನಿನ್ನ ದಯೆಯಿಂದ ನಮ್ಮ ಮನೆಯೊಳಗಿನ ನಿಷೇಧಾತ್ಮಕ ಶಕ್ತಿಯೆಲ್ಲ ಹೋಗಿದೆ, ಪಾಸಿಟಿವಿಟಿ ತುಂಬಿದೆ, ನಾವು ಮನೆಯೊಳಗೆ ಎಲ್ಲರೂ ಸಂತೋಷವಾಗಿದ್ದೀವಿ. ಇದು ಸಂಕಲ್ಪ ಅಂತೀವಿ ನಾವು. ಇದಕ್ಕೆ 11 ಸಲ ಸಂಕಲ್ಪ ಮಾಡಿ ಕುಂತು ಬಿಡ್ರಿ, ನೋಡಿರಿ ಮಜಾ ಚೇಂಜ್ ಆಗುತ್ತೆ. 21 ದಿವಸದೊಳಗೆ ಚೇಂಜ್ ಆಗುತ್ತೆ. ಇದಕ್ಕಿಂತ ಅದ್ಭುತ ಇನ್ನೊಂದಂದ್ರೆ ಬೆಳ್ಳುಳ್ಳಿ ರೌದಿ ಸುಲಿದ ಬೆಳ್ಳುಳ್ಳಿ ರೌದಿ ಇರುತ್ತಲ್ಲ, ಅದ್ರಾಗ ಬೆಂಕಿ ಹಾಕಿಬಿಡ್ರಿ. ಅದರಿಂದ ದೆವ್ವ ಭೂತ ಹೊಕ್ಕೋಯಲ್ಲಿ ಗೊತ್ತಿಲ್ಲ, ಆದ್ರೆ ಸೊಳ್ಳೆ ಬರೋದಿಲ್ಲ ಗೊತ್ತಾ. ಮುಂದೊಂದು ಕೇರ್ ಅಂತ ಬರ್ತದೆ, ಕೇರ್. ಇದ್ರ ಕೂಡ ಕೇರ್ ಹಾಕಿದ್ರಪ್ಪ ಅಂತಂದ್ರೆ ಹಲ್ಲಿ ಗಿಲ್ಲಿ ಎಲ್ಲ ಹಾಳಾಗಿ ಹೋಕ್ಕವು ಕೇರಿನ ವಾಸನೆಗೆ. ಕೇರು, ಲವಂಗ, ಬೆಳ್ಳುಳ್ಳಿ ರೌದಿಗೆ ಹಲ್ಲಿ ಗಿಲ್ಲಿ ಎಲ್ಲ ಹೊರಗೆ ಹೋಗ್ಬಿಡ್ತಾವೆ ಬಿಟ್ಟು. ಎಷ್ಟು ಸಲ್ಲದಲ್ಲ. ನಮ್ಮ ಬದುಕನ್ನು ಚೆನ್ನಾಗಿಟ್ಟುಕೊಳ್ಳಿಕ್ಕೆ, ನಮ್ಮ ಮನೆಯೊಳಗೆ ನಿಷೇಧಾತ್ಮಕ ಶಕ್ತಿಯನ್ನು ಹೊರಗೆ ಕಳಿಸ್ಲಿಕ್ಕೆ ಇಷ್ಟೆಲ್ಲ ಮಾಡ್ಬೋದು. ಹೌದಾ? ನೋಡಿ ಸರ ಕಟ್ರಿ. ಮತ್ತು ಇನ್ನೂ 1-2 ಪಳಕ್ ಬೆಳ್ಳುಳ್ಳಿ ತಲೆದು ಬಿಡಿಕಿಟ್ಟು ಮುಕ್ಕೋರಿ. ಬರೀ 2 ಪಳಕ್ ಬೆಳ್ಳುಳ್ಳಿ ತಲೆದು ಪುಡುಕ್ ಇಟ್ಕೋರಿ. ಆರಾಮ್ ನಿದ್ದೆ ಬರ್ತದೆ, ಕೆಟ್ಟ ಕನಸು ಬೀಳೋದಿಲ್ಲ. ಎಷ್ಟು ಮಜಾ ಅದಲ್ಲ.
ಎಷ್ಟು ಮಜಾ ಐತಲ್ಲ ಇದು. ಇದು ಗೊತ್ತಿಲ್ಲ ನಿಮಗೆ. ಬರೀ 2 ಪಳಕ್ಕೆ ಬಳ್ಳೊಳ್ಳಿ, ಭಾಳ ಮಜಾ ಅದು. ಎಲ್ಲ ನೆನಪಿಡ್ರಿ, ಇದನ್ನು ಕೇಳಿ ಮರಿಬೇಡ್ರಿ. ಎಲ್ಲ ಕೇಳಿ ಮರಿತಿರಲ್ಲ, ಹಂಗೆ ಇದನ್ನು ಕೇಳಿ ಮರಿಬೇಡ್ರಿ. ಇದು ನಿಮ್ಮ ಉಪಯೋಗ ಬರಲಿ ಅಂತ ಹೇಳಕತ್ತೀನಿ. ಯಾಕೆ ಎಲ್ಲ ಮರೆತು ಬಿಟ್ಟಾರ. ಮತ್ತು ಈಗ ಲಕ್ಷಣ ಕೊಡೋದಿಲ್ಲ, ಮತ್ತು ಕೆಲವೊಮ್ಮೆ ನಂಬುದೂ ಇಲ್ಲ. ಅದು ಹೆಂಗೆ ಇಷ್ಟು ಮಾಡಿದ್ರೆ ಅದು ಹೆಂಗೆ ಹೋಗುತ್ತೋ ಅಂತಾರೆ. ನನಗೆ ಸಣ್ಣವಿದ್ದ ಟಿ ಬಿ ಆಗಿತ್ತು. ಟಿ ಬಿ ಕೇಳಿರಲ್ಲ, ಈಗ ಕಮ್ಮಿ ಆಗಿತ್ತು, ಈಗಿಲ್ಲ. ಟಿ ಬಿ ಆಗಿತ್ತು. ನಾನು 16 ವಯಸ್ಸಿನವಿದ್ದೆ. ನಮ್ಮಪ್ಪ ನಮ್ಮ ಅಪ್ಪನಿಗಿಂತ ನಮ್ಮ ಅಜ್ಜಿ, ನಮ್ಮ ಅವ್ವ ಭಯಂಕರವಾಗಿ ಇಂಥವು ಇದಕ್ಕೆ ಗೃಹ ಔಷಧಿ ಅಂತೀವಿ ನಾವು. ಗೃಹ ಔಷಧಿ ಏನು ಮಾಡಿ ಬೆಳ್ಳುಳ್ಳಿ ಬೆಳಗ್ಗೆ ಸುಳ್ಯಾಕಿ ಅರ್ಧ ಕಪ್ ನೀರು, ಅರ್ಧ ಕಪ್ ಹಾಲು ಕುಚ್ಚಾಕಿ ಕಳ ಕುಚ್ಚಿ ಒಂದು 4 ಅಂಶ ಆಗಬೇಕು ಕುಡಿಸ್ತಿದ್ಲು. ಅದರಾಗ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಕುಡಿಸ್ತಿದ್ಲು. ಟಿ ಬಿನ ಒಂದು 11 ದಿವಸದಾಗ ಟಿ ಬಿ ಮತ್ತು ಇದು ಬಂದಿತ್ತು ನನಗೆ. ಕೆಮ್ಮು ದಮ್ಮು ಕಫ ಎಲ್ಲ ಹೋಗಿ ಮತ್ತೆ ಟಿ ಬಿಯಿಂದ ನಾನು ಮುಕ್ತನಾಗಿದ್ದೆ. ಅದು ಬರೀ ಬೆಳ್ಳುಳ್ಳಿ ಕುಚ್ಚಿ ನೀರು ಕುಡಿದಿದ್ದಕ್ಕೆ, ಹಾಲು ಮತ್ತು ನೀರು ಮಿಕ್ಸ್ ಮಾಡಿ. ಅದ್ಭುತ ಅಲ್ಲ. ಇವತ್ತಿಗೂ ಟಿ ಬಿ ಬಂತಪ್ಪ ಹಂಗೆ ಗುಳಿಗೆ ಕೊಟ್ಟು ನಮ್ಮನ್ನು ಸಾಯ್ಬಿಡ್ತಾರೆ. ಯಾಕೆ ಮಾಡಬಾರ್ದು ಇದೆಲ್ಲ? ನಾ ನಿನ್ನೆ ಹೇಳಿದ್ನಲ್ಲ, ಇಂಥವು ಹೇಳಿದ್ರೆ ನೀವು ಮಾಡೋದಿಲ್ಲ. ಆದರೆ ಬೆಳ್ಳುಳ್ಳಿ ಕುಚ್ಚಿದ ನೀರು ಒಂದು ಬಾಟ್ಲೆ ಹಾಕಿ ರ್ಯಾಪರ್ ಹಚ್ಚಿ ಕೊಟ್ಟರಪ್ಪ ತೊಗೊಂತೀರಿ ನೀವು. ಆದ ಕಾರಣ ಒಂದನೇದ್ದು ದೈವತ್ವವನ್ನು ನಂಬಿ ಇದಕ್ಕೆ ಪರಂಪರಾಗತ ವೈದ್ಯ ಅಂತಾರೆ, ಸಾಂಪ್ರದಾಯಿಕ ವೈದ್ಯ ಪದ್ಧತಿ ಅಂತಾರೆ. ಅಂದರೆ ಸಾಂಪ್ರದಾಯಿಕ ಪರಂಪರಾಗತ ಎದಕ್ಕೆ ಅಂತಾರಪ್ಪ ಅಂದ್ರೆ, ತಾತ ಮುತ್ತಾತ ಅಂದರೆ ಕಾಲದಿಂದ ನಡ್ಕೊಂಡು ಬಂದಂಥ ಪದ್ಧತಿಗಳಿವು. ಹೌದಾ? ಅವಕ್ಕೆ ಸಾಂಪ್ರದಾಯಿಕ ಪರಂಪರಾಗತ ವೈದ್ಯ ಪದ್ಧತಿ ಅಂತಾರೆ, ಗೃಹ ವೈದ್ಯ ಅಂತಾರೆ. ಇಂಥವೆಲ್ಲ ಬಿಡಬೇಡ್ರಿ, ಇನ್ನೂ ಮಾಡಿರಿ. ಇಷ್ಟು ಹೇಳಿ